ಅವರು ಈಗಾಗಲೇ ಅಮಾನತಿನಲ್ಲಿದ್ದಾರೆ, ಭೂಗಳ್ಳರ ಜೊತೆಯಲ್ಲಿ ಶಾಮೀಲಾಗಿದ್ದಾರೆ ಅಂತ ಅಂದ್ಬಿಟ್ಟಿದ್ದು ಅವರನ್ನ ಇಲಾಖೆ ಅಮಾನತುಗೊಂಡಿತ್ತು. ಅಮಾನತುಗೊಂಡ ನಂತರ ಇವರು ಕೆಲವೇ ದಿನಗಳಲ್ಲಿ ಏನ್ ಮಾಡ್ತಾರೆ, ಅವ್ರ ಹಣಬಲ ಮತ್ತು ಅವ್ರ ಪ್ರಭಾವವನ್ನು ಬಳಸಿಕೊಂಡು ಮತ್ತೆ ಹುದ್ದೆಗೆ ಅದು ಕೋಲಾರ್ಗೆ ಇದು ಮಾಡ್ಕೊಂಡು ಬರ್ತಿದ್ದಾರೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಇವರ ಮೇಲಧಿಕಾರಿಗಳ ಮೇಲೆ ಅನುಮಾನ ಬರ್ತದೆ. ಇವರು ರವಿಕೀರ್ತಿ ಅವರ ಆಮಿಷಗಳಿಗೆ ಒಳಗಾಗಿದ್ದಾರೆ ಅಂತ ಅಂದ್ಬಿಟ್ಟಿದ್ದೆ ಕಂಡು ಬರ್ತಾ ಇದೆ. ಆಮೇಲೆ ಈ ರವಿಕೀರ್ತಿ ಅವರು ಭ್ರಷ್ಟ ಅಧಿಕಾರಿ ರವಿಕೀರ್ತಿ ಅವರು ತಮ್ಮ ಸೇವಾವಧಿಯಲ್ಲಿ ಹೆಚ್ಚಿನ ಅವಧಿ ಇದು ಮುಳಬಾಗಿಲು ಮತ್ತೆ ಶ್ರೀನಿವಾಸಪುರದಲ್ಲೇ ಕಳೆದಿದ್ದಾರೆ, ಸೇವೆ ಸಲ್ಲಿಸಿದ್ದಾರೆ. ಮತ್ತೆ ಅವರು ಸರ್ಕಾರದ ಯೋಜನೆಗಳಾದ ಕ್ಯಾಂಪ, ಕೆಪಿಡಿಎಫ್, ಜಿವಿಎ, SCPTSP, ಬಾರ್ಡರ್ ಫೆನ್ಸಿಂಗ್ ಮತ್ತು ನಗರವನ ಯೋಜನೆಗಳಲ್ಲಿ ಹಣವನ್ನು ಲೂಟಿ ಮಾಡಿಬಿಟ್ಟು ಈ ಏನು ವರ್ಗಾವಣೆ ಆದ್ರೆ ಕೂಡ ಮಾರ್ಚಲ್ಲಿ ಕೋಲಾರಕ್ಕೆ ವರ್ಗಾವಣೆ ಆದ್ರೆ ಕೂಡ ಇದುವರೆಗೂ ಅವರು ಕರ್ತವ್ಯಕ್ಕೆ ಹಾಜರಾಗದೆ ಲಫ್ಟಾಯಿಸಿರೋ ಭ್ರಷ್ಟ ಹಣದಲ್ಲಿ ಅವರು ಮೋಜು ಮಸ್ತು ಮಾಡಿಕೊಂಡು ತಿರುಗಾಡ್ತಿದ್ದಾರೆ. ಮತ್ತೆ ಅವರು ಗುತ್ತಿಗೆದಾರರಿಂದ ತಮ್ಮ ಪತ್ನಿ ಕುಸುಮಾರ್ ಅವರಿಗೆ ಖಾತೆಗೆ ಹಣವನ್ನು ಹಾಕಿಸ್ಕೊಂಡು ಬಂಗಾರವನ್ನು ಅವರ ಪತ್ನಿ ಹೆಸರ ಖಾತೆಗೆ ಹಣವನ್ನು ಹಾಕಿಸ್ಕೊಂಡು ಬಂಗಾರಗಳು ಕೊಂಡ್ಕೊಂಡಿದ್ದಾರೆ. ಅವರು ಬೇಕಾಗಿರೋರಿಗೆ ಅವರು ಸ್ನೇಹಿತರಿಗೆ ಸಂಬಂಧಿಗಳು ಇವರ ಹೆಸರಲ್ಲಿ ಆಸ್ತಿಪಾಸ್ತಿಗಳು ಮಾಡ್ಕೊಂಡಿದ್ದಾರೆ. ಮತ್ತೆ ಗುತ್ತಿಗೆದಾರರ ಕಡೆಯಿಂದ ಅವರು ಬೇಕಾಗಿರುವಂತಹ ವ್ಯಕ್ತಿಗಳಿಗೆ ಇವರೇ ಅವ್ರ ಅಕೌಂಟ್ ನಂಬರ್ ಬರೆದ್ಬಿಟ್ಟಿದ್ದೆ ವಾಟ್ಸಪ್ ಮಾಡಿ ಇಂಥವ್ರ ಅಕೌಂಟ್ ದುಡ್ಡು ಹಾಕಿ ಅಂತೇಳಿ ಹಾಕಿಸ್ಕೊಂಡಿದ್ದಾರೆ. ಇದನ್ನೆಲ್ಲ ತನಿಖೆ ಸಂದರ್ಭದಲ್ಲಿ ದಾಖಲೆಗಳನ್ನು ಕೊಡ್ತೀರಿ. ಮತ್ತೆ ಈ ಭ್ರಷ್ಟಾಚಾರ ಅಧಿಕಾರಿ ವಿರುದ್ಧ ಅಮಾನತುಗೊಂಡಿದ್ರೆ ಕೂಡ ಇದುವರೆಗೂ ಅವರ ತನಿಖಾಧಿಕಾರಿಯನ್ನು ನೇಮಿಸಿಲ್ಲ. ಈ ಕೂಡಲೇ ಅವರು ತನಿಖಾಧಿಕಾರಿಯನ್ನು ನೇಮಿಸಬೇಕು, ಮತ್ತೆ ಅವ್ರ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಈ ರೀತಿ ಸುಳ್ಳು ಆಪಾದನೆಗಳು ಹೊರಿಸ್ತಾ ಇರುವಂತ ಅರಣ್ಯಾಧಿಕಾರಿಗಳ ನಿಷ್ಠಾವಂತ ಮತ್ತು ಪ್ರಾಮಾಣಿಕವಾಗಿ ಹೆಸರು ಮಾಡಿರುವಂತಹ ಅಧಿಕಾರಿಗಳ ಬಗ್ಗೆ ಇಲ್ಲಸಲ್ಲದ ಆರೋಪಗಳನ್ನು ಸಾರ್ವಜನಿಕವಾಗಿ ಮಾಡುತ್ತಿರುವವರ ವಿರುದ್ಧ ಸಹ ಸತ್ಯತೆಯನ್ನು ಪರಿಶೀಲಿಸಿ ಅವರ ವಿರುದ್ಧ ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕಂತ ಅಂದ್ಬಿಟ್ಟಿದ್ದು ನಾವು ದ್ರಾವಿಡ ಮೋರ್ಚಾ ಸಂಘದಿಂದ ಆಗ್ರಹಿಸ್ತಾ ಇದ್ದೀರಿ. ಈ ಕೂಡಲೇ ರವಿಕೀರ್ತಿಯ ವಿರುದ್ಧ ಕ್ರಮ ಕೈಗೊಳ್ಳದಿಲ್ಲದ ಒಂದು ಪಕ್ಷದಲ್ಲಿ ನಾವು PCC ಕಚೇರಿ ಮುತ್ತಿಗೆ ಹಾಕ್ತೀರಿ, ಮತ್ತು ವಿಧಾನಸೌಧ ಚಲೋ ಕಾರ್ಯಕ್ರಮ ಹಾಕೊಳ್ತಾ ಇದ್ದೀರಿ, ಮತ್ತು ಹಂತ ಹಂತವಾಗಿ ಹೋರಾಟಗಳನ್ನು ರೂಪಿಸ್ತೀರಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದೀವಿ.